ಮೂರು ಜನ ಕಳ್ಳರು ಎಂಜಾಯ್ ಮಾಡೋದಕ್ಕೆ ಅಂತ ಬಂದಿದ್ದ ಎಲ್ಲ ಶ್ರೀಮಂತರು ದುಡ್ಡು ಒಡವೆಗಳನ್ನ ರಾಬರಿ ಮಾಡಿ ಗಾಡಿಯಿಂದ ಹೊರಗೆ ಕಳಿಸಿ ನೆಲದ ಮೇಲೆ ಮುಖ ಮಾಡಿ ಮಲಗಿಸಿದ್ರು. ಆದರೆ ಗಾಡಿಯಿಂದ ಕೊನೆಯಲ್ಲಿ ಇಳಿತಿದ್ದ ಹಸೀನಾ ನೋಡಿ ಆ ಗ್ಯಾಂಗ್ ಲೀಡರ್ ಅಡ್ಡ ಹಾಕಿ ಅವಳ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನ ಹಿಂದಿಂದ ಯಾರೋ ಬಂದು ಅವನ ಕೈ ಹಿಡ್ಕೊಂಡ್ರು. ಅದಕ್ಕೆ ಅವನು ಸಿಟ್ಟಿಂದ, ಏಯ್ ಯಾರೋ ಅವನು, ಸುಮ್ಮನೆ ನೆಲದ ಮೇಲೆ ಮುಖ ಮಾಡಿ ಬಿತ್ಕೊಳ್ಳಿ ಅಂದೆ ತಾನೆ, ನನ್ನ ಜೊತೆನೆ ಟಕ್ಕರ ಅಂತ ಕೂಗ್ತಾ ಹಿಂದೆ ತಿರುಗ್ದ. ಅವನು ಹಿಂದೆ ತಿರುಗಿದಾಗ ಅಲ್ಲಿ ಅಮೋಘ್ ಒಂದ್ಸಲ ಸ್ಮೈಲ್ ಮಾಡಿ ಅವನ ಮುಖಕ್ಕೆ ಜೋರಾಗಿ ಒಂದು ಪಂಚ್ ಕೊಟ್ಟ. ಅಮೋಘನ್ ಪಂಚಿಗೆ ಶೇಕ್ ಆದ ಗ್ಯಾಂಗ್ ಲೀಡರ್ ದೂರ ಹೋಗಿಬಿದ್ದ. ಆ ಒಂದೇ ಏಟಿಗೆ ಅವನ ಮೂಗು ಬಾಯಲ್ಲೆಲ್ಲ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನಿಬ್ರು ಕಳ್ಳರು ಗಾಬರಿಯಿಂದ ಅಮೋಘನ್ ನೋಡ್ತಾ ನಿಂತ್ಕೊಂಡ್ರು. ಅಮೋಘ್ ಒಂದೊಂದು ಹೆಜ್ಜೆ ಆಗ್ತಾ ಮೂರು ಜನರನ್ನು ನೋಡಿ, ನೀವು ಮೂರು ಜನರು ಕಳ್ಳರು ತಾನೆ, ಕಳ್ಳರಾದ್ಮೇಲೆ ಸುಮ್ಮನೆ ಕೈಗೆ ಸಿಕ್ಕಿದ ವಸ್ತುಗಳನ್ನ ತಗೊಂಡು ಎಸ್ಕೇಪ್ ಆಗಬೇಕು, ಅದನ್ನು ಬಿಟ್ಟು ಹೆಣ್ಮಕ್ಳ ಮೇಲೆಲ್ಲ ನಿಮ್ಮ ಪೌರುಷ ತೋರಿಸ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವ ನಿಮಗೆ ಅಂತ ಅಮೋಘ್ ಹೇಳೇ ಬಿಟ್ಟ. ಅಮೋಘನ್ ಅಲ್ಲಿ ನೋಡಿ ಹೊರಗಿದ್ದು ಎಲ್ರಿಗೂ ತುಂಬ ಖುಷಿ ಆಯಿತು. ಅವ್ರಿಗೆ ಅಮೋಘನ್ ಮಾತನ್ನ ನಮ್ಮದೆ ತಪ್ಪು ಮಾಡಿದ್ವಿ ಅಂತ ರಿಗ್ರೆಟ್ ಆಗ್ತಿತ್ತು. ಆದರೂ ಅಮೋಘು ಇದನ್ನು ಪ್ರತಿ ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ಅಭ್ಯಾಸ ಆಗ್ಬಿಟ್ಟಿತ್ತು. ಅನ್ವರ್ ಅಂತೂ ಖುಷಿಯಿಂದ, ಅಮೋಘ್ ಪ್ಲೀಸ್ ಸೇವ್ ಮೀ ಅಂತ ಕೂಗ್ದ. ಆಗ ಆ ಗ್ಯಾಂಗ್ ಲೀಡರ್ ಮೂಗು ಬಾಯಿನ ಮುಟ್ಟು ನೋಡ್ಕೊಳ್ತಾ, ನೀನು ಆಗ್ಲೇ ಕೆಳಗಿಳ್ ಹೋದವನಲ್ಲ, ಮತ್ತೆ ಯಾಕೆ ವಾಪಸ್ ಬಂದೆ ಅಂತ ಹೇಳ್ತಾ ನಂತರ ಅವನು ತನ್ನ ಕಡೆ ಅವ್ರಿಗೆ, ಏನು ಹಾಗೆ ನೋಡ್ತಾ ನಿಂತಿದ್ದೀರಾ, ಮುಗಿಸ್ರ ಅವನ್ನ ಅಂತ ಆರ್ಡರ್ ಮಾಡ್ದ. ಅದನ್ನು ಕೇಳಿದ್ದೆ ಇಬ್ಬರು ಚಾಕು ಹಿಡಿದು ಅಮೋಘನ್ ಕಡೆ ಬಂದರು. ಮೊದಲು ಒಬ್ಬ ರಾಬರ್ ಅಮೋಘ್ಗೆ ಚಾಕುನಲ್ಲಿ ಚುಚ್ಚೋದಕ್ಕೆ ನೋಡ್ದ. ಆದರೆ ಅಮೋಘ್ ಕರೆಕ್ಟ್ ಟೈಮಿಗೆ ಸೈಡಿಗೆ ಸರಿದು ಅವನ ಹೊಟ್ಟೆಗೆ ಸರಿಯಾಗಿ ಒಂದು ಗುದ್ದ. ಇದರಿಂದ ಆ ಕಳ್ಳ ಮಂಡಿ ಊರು ಬಿದ್ದ. ಅವನಿಗೆ ಉಸಿರಾಡೋದಕ್ಕೂ ಕಷ್ಟ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ನೋಡಿದ ಇನ್ನೊಬ್ಬ ಅಮೋಘ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದವನು ಹಂಗೇ ನಿಂತ್ಬಿಟ್ಟ. ಅಮೋಘ್ ಅವನನ್ನು ನೋಡಿ, ಯಾಕೆ ಹಂಗೆ ನಿಂತ್ಬಿಟ್ಟೆ, ಕಮಾನ್ ಕಮ್ ಫೇಸ್ ಮೀ ಅಂತ ಹೇಳಿ ಅವನ ಕುತ್ತಿಗೆಗೆ ಒಂದು ಏಟಾಗ್ತ. ಆ ಏಟಿಗೆ ಅವನಲ್ಲೇ ಪ್ರಜ್ಞೆ ತಪ್ಪಿದ್ಬಿಟ್ಟ. ಅದನ್ನು ನೋಡಿ ಗ್ಯಾಂಗ್ ಲೀಡರ್ಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಅವನು ಚಾಕು ಎತ್ಕೊಂಡು ಜೋರಾಗಿ ಕೂಗ್ತಾ ಅಮೋಘ್ ಹತ್ರ ಓಡ್ ಬಂದ. ಆದರೆ ಅವನು ಇನ್ನೇನು ಅಮೋಘನ ಕುತ್ತಿಗೆಗೆ ಚಾಕು ಹಾಕಬೇಕು ಅನ್ನೋಷ್ಟರಲ್ಲಿ ಅಮೋಘ್ ಅದರಿಂದ ತಪ್ಪಿಸ್ಕೊಂಡ. ಅದರ ನೆಕ್ಸ್ಟ್ ಸೆಕೆಂಡಲ್ಲೇ ಅಮೋಘ್ ಆ ಕಳ್ಳನ ಕೈ ಹಿಡಿದು ಎಳಿತಾ ಅವನ ಕಾಲಿಗೆ ಕಿಕ್ ಮಾಡ್ದ. ಅಮೋಘ್ ಅದೆಷ್ಟು ಜೋರಾಗಿ ಕಿಕ್ ಮಾಡಿದ್ದ ಅಂದರೆ ಆ ಕಳ್ಳ ಕಾಲಿನ ಮೂಳೆ ಕಟ್ಟರ್ ಅಂತ ಮುರಿದಿರೋ ಸೌಂಡು ಅಲ್ಲಿರೋ ಎಲ್ರಿಗೂ ಕೇಳಿಸ್ತು. ಈಗ ಮೂರು ಜನ ರಾಬರ್ಸ್ ನೆಲ ಕಚ್ಚಿದ್ರು. ಸೈಯದ್ ಅದನ್ನೆಲ್ಲ ನೋಡಿ ಖುಷಿಯಿಂದ, ವಾವ್ ಸಚ್ ಅ ಗ್ರೇಟ್ ಫೈಟ್, ಯು ಆರ್ ಅ ಬ್ರೇವ್ ಮ್ಯಾನ್ ಅಂತ ಹರ್ಷೋದ್ಗಾರದಿಂದ ಹೇಳಿದ್ರು. ಉಳಿದವ್ರ ಕಥೆನೂ ಏನು ಇದಕ್ಕಿಂತ ಡಿಫ್ರೆಂಟ್ ಆಗಿರಲಿಲ್ಲ. ಯಾರೂ ಅಮೋಘನ್ನ ಓಪನ್ನಾಗಿ ಹೊಗಳದೇ ಇದ್ರು ಕೂಡ ಅವನ ಫೈಟಿಂಗ್ ಸ್ಕಿಲ್ಸ್ಗೆ ತುಂಬ ಜನ ಫ್ಯಾನ್ ಆಗಿಬಿಟ್ಟಿದ್ರು. ಆದರೆ ಅವ್ರ ಖುಷಿ ಜಾಸ್ತಿ ಹೊತ್ತಿರಲಿಲ್ಲ. ಸಡನ್ನಾಗಿ ಆ ಜಾಗದಲ್ಲಿ ಯಾರೋ ಗನ್ನಿಂದ ಶೂಟ್ ಮಾಡಿದ ಸೌಂಡ್ ಕೇಳ್ತು. ಆ ಸೌಂಡಿಗೆಲ್ಲರೂ ಸರ್ಪ್ರೈಸ್ ಆಗಿ ಹಿಂದೆ ತಿರುಗಿದ್ರು. ಅಲ್ಲಿ ಅಮೋಘ್ ಮೊದಲೇ ಕಾಲು ಮುರಿದು ಕೆಳಗೆ ಬೀಳ್ಸಿದ ಗ್ಯಾಂಗ್ ಲೀಡರ್ ಕೈಲಿ ಗನ್ ಹಿಡ್ಕೊಂಡು ನಿಂತಿದ್ದ. ಅವನು ಕಾರಿನ ಗ್ಲಾಸಿನ ಮೇಲೆ ಶೂಟ್ ಮಾಡಿದ್ರಿಂದ ಆ ಗ್ಲಾಸ್ ಪುಡಿ ಪುಡಿಯಾಗಿ ಬಿದ್ದಿತ್ತು. ಅಮೋಘ್ ಅದನ್ನು ನೋಡಾದ್ರೂ ಕಾಮಾಗಿ ನಿಂತ್ಕೊಂಡ. ಅವನು ಯಾವುದೇ ಭಯ ಇಲ್ಲದೆ, ಓಹ್ ನಿನ್ನ ಹತ್ರ ಗನ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನೋಡು, ಆದರೆ ಅದನ್ನು ಕಾರ್ ಗ್ಲಾಸಿಗೆಲ್ಲ ಹೊಡೆದು ಯಾಕೆ ವೇಸ್ಟ್ ಮಾಡ್ತಿದ್ಯಾ, ಬುಲೆಟ್ಸ್ ಆರ್ ಲಿಮಿಟೆಡ್, ನನ್ನ ಮೇಲೆ ಟ್ರೈ ಮಾಡು, ಕಮಾನ್, ನಿಂಗೆ ಶೂಟಿಂಗ್ ಬರುತ್ತೋ ಇಲ್ವೋ ಅಂತ ನೋಡೇ ಬಿಡೋಣ ಅಂತ ಚಾಲೆಂಜ್ ಹೊಡ್ದ. ಅಮೋಘ್ ಮಾತು ಕೇಳಿ ಗ್ಯಾಂಗ್ ಲೀಡರ್ ಶಾಕ್ ಆಗಿಬಿಟ್ಟ. ಅವನಿಗೆ ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ. ಆದರೆ ಅಲ್ಲಿದ್ದ ಹಸೀನಾಗೆ ಅಮೋಘನ್ ಪ್ಲ್ಯಾನ್ ಏನು ಅಂತ ಚೆನ್ನಾಗಿ ಅರ್ಥ ಆಗಿತ್ತು. ಆಫ್ಟರ್ ಆಲ್ ಬ್ಯಾಂಕ್ ರಾಬರಿ ಆದಾಗ ಅವರಿಬ್ಬರೇ ಇದ್ದಿದ್ದು. ಆಗ ಕೂಡ ಅಮೋಘ್ ಇದೇ ಥರ ರಾಬರ್ಸ್ ಎದುರಿಗೆ ಬಂದು ಅವ್ರ ಅಟೆನ್ಷನ್ ತಗೊಳೋದಕ್ಕೆ ಟ್ರೈ ಮಾಡಿದ್ದ. ಅಮೋಘ್ ಸುತ್ತಲೂ ಒಂದ್ಸಲ ತಿರುಗಿ ನಂತರ ಗ್ಯಾಂಗ್ ಲೀಡರ್ ನೋಡ್ತಾ, ಯಾಕೆ ಗಟ್ಸಿಲ್ವಾ, ನೀನೀಗ ನಂಗೆ ಶೂಟ್ ಮಾಡಲಿಲ್ಲ ಅಂದರೆ ಇನ್ಯಾವತ್ತೂ ನಿಂಗೆ ಈ ಚಾನ್ಸ್ ಸಿಗಲ್ಲ, ಮಿಸ್ ಮಾಡ್ಕೊಂಡು ಆಮೇಲೆ ಪಶ್ಚಾತ್ತಾಪ ಪಡಬೇಡ ಅಂತ ಹೇಳ್ದ. ಅಮೋಘನ್ ಮಾತು ಕೇಳಿ ಗ್ಯಾಂಗ್ ಲೀಡರ್ಗೆ ಸಿಟ್ಟು ಬಂತು. ಅವನು ಹಂಗಾದರೆ ಸಾಯಿ ಮಗನೇ ಅಂತ ಕೂಗ್ತಾ ಟ್ರಿಗರ್ ಪ್ರೆಸ್ ಮಾಡ್ದ. ಅವನು ಹಾಗೆ ಮಾಡಿದ್ದೆ ಢಮ್ ಅನ್ನೋ ಸೌಂಡ್ ಜೊತೆಗೆ ವಾತಾವರಣನೇ ಸೈಲೆಂಟ್ ಆಯಿತು. ಗ್ಯಾಂಗ್ ಲೀಡರ್ ಶೂಟ್ ಮಾಡಿದ ಬುಲೆಟ್ಟು ಸೀದಾ ಅಮೋಘನ್ ಭುಜಕ್ಕೆ ಹೊಡೆದು ಒಳಗೋಯ್ತು. ಅಮೋಘ್ ನೋವಿಂದ ಮುಖ ಕಿವುಚ್ತ. ಆ ಗ್ಯಾಂಗ್ ಲೀಡರ್ಗೆ ಇದರಿಂದ ಸಮಾಧಾನ ಆದಾಗ ಕಾಣಿಸ್ಲಿಲ್ಲ. ಅವನು ಇನ್ನೊಂದ್ಸಲ ಟ್ರಿಗರ್ ಒತ್ತೋದಕ್ಕೆ ಟ್ರೈ ಮಾಡ್ದ. ಆದರೆ ಅಷ್ಟರಲ್ಲಿ ಹಿಂದಿಂದ ಬಂದ ಜಗನ್ ಅವನ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ತಲೆ ಮೇಲೊಂದು ಏಟ್ ಕೊಟ್ಟ. ಗ್ಯಾಂಗ್ ಲೀಡರ್ ಜಗನ್ ಕೊಟ್ಟಿದ್ದು ಒಂದೇ ಒಂದು ಪಂಚ್ಗೆ
ಪ್ರಜ್ಞೆನೇ ತಪ್ಪಿದ್ಬಿಟ್ಟ. ಜಗನ್ ಹಿಂದನೆ ಲೀಲಾ ಮತ್ತೆ ಮೇಘ ಕೂಡ ಬಂದಿತ್ತು. ಅವ್ರಿಗೆ ಅಮೋಘನ್ ಕಂಡೀಷನ್ ನೋಡಿ ತುಂಬ ಗಾಬರಿ ಆಗ್ಬಿಟ್ಟಿತ್ತು. ಅವರಿಬ್ಬರು ಒಟ್ಟಿಗೆ ಅಮೋಘ್ ಅಂತ ಕಿರ್ಚಿ ಅವನಿದ್ದಲ್ಲಿ ಓಡಿದ್ರು. ಜಗನ್ ಕನ್ಸರ್ನಿಂದ ಅಮೋಘ್ ಹತ್ರ ಬಂದು ಅರಿ ಓಕೆ ಅಮೋಘ್ ಅಂತ ಕೇಳ್ದ. ಅದೇ ಟೈಮ್ಗೆ ಇನ್ನೊಬ್ಬ ಹೊಟ್ಟೆ ಹಿಡ್ಕೊಂಡು ಕೆಳಗೆ ಬಿದ್ದಿದ್ದ ರಾಬರ್ ಹತ್ರ ಆ ಗ್ಯಾಂಗ್ ಲೀಡರ್ ಗನ್ ಹೋಗ್ಬಿತ್ತು. ಅವನ ತಕ್ಷಣ ಆ ಗನ್ ಎತ್ಕೊಂಡು ಅಮೋಘ್ ಬೆನ್ನಿಗೆ ಶೂಟ್ ಮಾಡೇ ಬಿಟ್ಟ. ಹೋ ನೋ! ಜಗನ್ ಪ್ಯಾನಿಕ್ ಆಗಿ ಜೋರಾಗಿ ಕೂಗ್ದ. ಇಮಿಡಿಯೇಟ್ ಆಗಿ ಅವನ ಕಳ್ಳನ ಹತ್ರ ಹೋಗಿ ಅವನಿಗೆ ಸರಿಯಾಗಿ ಹೊಡೆದು ಕೆಳಗೆ ಹಾಕ್ಬಿಟ್ಟ. ಆದರೆ ಜಗನ್ ಹಿಂದೆ ತಿರುಗಿ ನೋಡಿದಾಗ ಅವನ ಉಸಿರು ನಿಂತಾಗಾಯ್ತು. ಯಾಕಂದರೆ ಅವನ ಕಣ್ಣೆದುರಿಗೆ ಅಮೋಘ್ ನೆಲದ ಮೇಲೆ ಜೋರಾಗಿ ಬಿಟ್ಬಿಟ್ಟ. ಅಮೋಘ್ ಹೀಗೆ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದು ನೋಡಿ ಎಲ್ಲರೂ ಸ್ಟನ್ನಾಗಿ ನಿಂತ್ಕೊಂಡ್ರು. ಯಾರಿಗೂ 1 ಸೆಕೆಂಡ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಮೋಘ್ ಹಂಗೆ ಪ್ರಜ್ಞೆ ಬಂದಾಗ ಅವನು ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದ. ನಿಧಾನವಾಗಿ ಕಣ್ಬಿಟ್ಟು ಪಕ್ಕದಲ್ಲಿ ಕಣ್ಣಾಡಿಸ್ದ. ಸೈಡಲ್ಲಿ ಲೀಲಾ ಚೇರ್ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಿದ್ಲು. ಅವಳ ಕೈ ಅಮೋಘನ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡಿತ್ತು. ಅಮೋಘನ್ ಕೈ ಮೂವ್ ಆಗಿದ್ದೆ ಅವಳು ನಿದ್ದೆಯಿಂದ ಇದ್ಲು. ಅಮೋಘ್ಗೆ ಪ್ರಜ್ಞೆ ಬಂದಿರೋದನ್ನ ನೋಡಿ ಅವಳಿಗೆ ಖುಷಿ ತಡೆಯೋದಕ್ಕಾಗಲಿಲ್ಲ. ಅವಳು ಅಮೋಘನ್ ಗಟ್ಟಿಯಾಗಿ ಹಗ್ ಮಾಡಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಶ್ರೀ, ಐ ಆಮ್ ಆಲ್ ರೈಟ್, ಪ್ಲೀಸ್ ಯು ಡೋಂಟ್ ಕ್ರೈ. ಅಮೋಘ್ ನಿಧಾನವಾಗಿ ಲೀಲಾನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ದ. ಏನು ಆಲ್ ರೈಟ್? ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಮೋಘ್. ನನಗಂತೂ ಜೀವನೇ ಹೋದಾಗಾಯ್ತು. ಅಷ್ಟೆಲ್ಲ ರಿಸ್ಕ್ ತಗೊಳಕತ್ತೈತೆ ಏನಿತ್ತು ನಿನಗೆ ಅಂತ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡೋದು. ಅಮೋಘ್ ಅದಕ್ಕೆ ಸ್ಮೈಲ್ ಮಾಡ್ತಾ ಇಟ್ಸ್ ಓಕೆ, ನಂಗೆ ಅರ್ಥ ಆಗುತ್ತೆ. ಹೌದು, ನಾನು ಪ್ರಜ್ಞೆ ತಪ್ಪಿ ಎಷ್ಟು ಟೈಮ್ ಆಯಿತು ಅಂತ ಕ್ಯೂರಿಯಸ್ ಆಗಿ ಕೇಳ್ದ. ಪೂರ್ತಿ 1 ಡೇ ಆ್ಯಂಡ್ 1 ನೈಟ್ ಲೀಲಾ ನೋವಲ್ಲಿ ಹೇಳಿದ್ಲು. ಅಷ್ಟೊತ್ತು ನೀನು ಇಲ್ಲೇ ಇದ್ಯಾ, ಮನೆಗೆ ಹೋಗಿಲ್ವಾ? ಅಮೋಘ್ ವಾಸ್ ಸೀರಿಯಸ್ಲಿ ಕನ್ಸರ್ನ್. ಅದಕ್ಕೆ ಲೀಲಾ ಕೋಪದಿಂದ ಅವನನ್ನೇ ನೋಡಿದ್ಲು. ಯಾಕಂದರೆ ಅಮೋಘಗೆ ಯಾವಾಗ ಪ್ರಜ್ಞೆ ಬರುತ್ತೋ ಅಂತ ಎಲ್ಲೂ ಹೋಗದೆ ಅವನ ಪಕ್ಕದಲ್ಲೇ ಕೂತಿದ್ಲು. ಅಮೋಘ್ ಏನೂ ಮಾತಾಡದೆ ಸ್ಮೈಲ್ ಮಾಡಿದ್ನ ನೋಡಿ ಲೀಲಾ ಮತ್ತೆ ಅವನ ಕೈನ ಹಿಡ್ಕೊಂಡು ಅವಳು ನೋವಲ್ಲಿ, ಅಮೋಘ್ ನಂಗೊಂದು ಪ್ರಾಮಿಸ್ ಮಾಡು, ಫ್ಯೂಚರಲ್ಲಿ ನಾವು ಯಾವತ್ತಾದರೂ ಇಂಥ ಸಿಚುವೇಶನಲ್ಲಿ ಮತ್ತೆ ಸಿಗಾಕೊಂಡ್ರೆ ನೀನು ಇವತ್ತು ಮಾಡ್ದಂಗೆ ದಡ್ಡನ ಥರ ಕೆಲಸ ಮಾಡಬಾರ್ದು, ಇಷ್ಟೊಂದು ಬ್ರೇವ್ ಆಗಬಾರ್ದಾಯ್ತಾ? ನಿನ್ನೆ ಡಾಕ್ಟರ್ ಏನು ಹೇಳಿದ್ರು ಗೊತ್ತಾ? ನಿನ್ನ ಬೆನ್ನಿಗೆ ಶೂಟ್ ಮಾಡಿದ ಬುಲೆಟ್ ಹಾರ್ಟ್ ಹತ್ರ ಬಂದಿತ್ತಂತೆ. ಹಾರ್ಟಿಂದ 2 ಇಂಚು ಅಷ್ಟು ದೂರದಲ್ಲಿ ಸ್ಟ್ರೈಕ್ ಆಗಿತ್ತು. ಅದನ್ನೆಲ್ಲ ಕೇಳಿದಾಗ ನನ್ನ ಹಾರ್ಟೇ ನಿಂತ್ಬಿಟ್ಟಿತ್ತು. ನನಗೆ ಹೇಗೆ ಅನ್ಸಿರ್ಬಿಡ ಹೇಳು ಅಂತ ಹೇಳಿದ್ಲು. ಲೀಲಾ ಅದನ್ನು ಆದಷ್ಟು ಕಾಮಾಗಿ ಹೇಳೋದಕ್ಕೆ ಟ್ರೈ ಮಾಡ್ತಿದ್ರು. ಅವಳ ಕಣ್ಣಿಂದ ಒಂದೇ ಸಮನೆ ಕಣ್ಣೀರು ಹರಿತಾನೆ ಇತ್ತು. ಅವಳಿಗೆ ಅಮೋಘಂಗೆ ಏನಾದರೂ ಆಗಿದ್ರೆ ಅನ್ನೋದನ್ನ ನೆನೆಸ್ಕೊಂಡೇ ಅಳು ಬರ್ತಿತ್ತು. ಅಮೋಘ್ ಅದನ್ನ ನೋಡಿ ಲೀಲಾ ಕಣ್ಣೀರು ಒರೆಸ್ದ. ನಂತರ ಅವನು, ಪ್ಲೀಸ್ ಅಳ್ಬೇಡ ಶ್ರೀ, ನೀನು ಹೀಗೆ ಅಳೋದನ್ನು ನಂಗೆ ನೋಡೋದಕ್ಕಾಗಲ್ಲ ಅಂತ ಹೇಳ್ದ. ಲೀಲಾ ಅವನ ಮಾತಿಗೆ ಒಪ್ಪಲಿಲ್ಲ. ಅವಳು, ನೋ ವೇ, ನೀನು ಫಸ್ಟ್ ನನಗೆ ಪ್ರಾಮಿಸ್ ಮಾಡು, ನಿಂಗೇನಾದರೂ ಆದರೆ ನಾನು ಏನು ಮಾಡ್ಬೇಕು ಹೇಳು? ಅದು ಯಾರ್ಯಾರೋ ಸಂಬಂಧನೇ ಇಲ್ದಿರೋ ಜೀವದ ಬಗ್ಗೆ ಯೋಚನೆ ಮಾಡ್ತೀಯ, ಆದರೆ ನಿಂಗೆ ನನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಮೋಘ್ ಸ್ಮೈಲ್ ಮಾಡ್ತಾ, ಓಕೆ ಮೇಡಮ್, ಐ ಪ್ರಾಮಿಸ್, ನಾನಿನ್ನು ಯಾವತ್ತೂ ಹಾಗೆ ಮಾಡಲ್ಲ ಅಂತ ಹೇಳ್ತಾ ನಿಧಾನವಾಗಿ, ತುಂಬ ಹೆದರ್ಸ್ಬಿಟ್ಟೆ ಅಲ್ಲ ನಾನು, ಐ ಆಮ್ ಸೋ ಸಾರಿ ಅಂತ ಹೇಳ್ದ. ಅಮೋಘ್ ಫೈನಲಿ ಪ್ರಾಮಿಸ್ ಮಾಡಿದ್ದು ನೋಡಿ ಲೀಲಾ ಖುಷಿ ಆಯಿತು. ನಂತರ ಅಮೋಘ್ ಸುತ್ತಲೂ ತಿರುಗಿ ನೋಡ್ದ. ಆ ವಾರ್ಡ್ ನೋಡಿದ್ರೆ ಅವನನ್ನು ಯಾವುದೋ ಲಕ್ಸುರಿ ಹಾಸ್ಪಿಟಲಲ್ಲಿ ಪ್ರೈವೇಟ್ ವಾರ್ಡಲ್ಲಿ ಅಡ್ಮಿಟ್ ಮಾಡ್ದಂಗಿತ್ತು. ಅಮೋಘ್ ಅದನ್ನು ನೋಡಿ ಸರ್ಪ್ರೈಸ್ ಆಗಿ, ನಾವು ಎಲ್ಲಿದ್ದೀವಿ ಶ್ರೀ? ಲುಕ್ಸ್ ಲೈಕ್ ಅ ಫ್ಯಾನ್ಸಿ ಪ್ಲೇಸ್. ಇಲ್ಲಿ ಹತ್ರದಲ್ಲಿ ಇಷ್ಟೊಂದು ಲಕ್ಸುರಿ ಹಾಸ್ಪಿಟಲ್ಸ್ ಕೂಡ ಇದೆಯಾ? ಮೈ ಗಾಡ್, ಲುಕ್ಸ್ ಡ್ಯಾಮ್ ಫೈನ್, ನಂಗೆ ಇದು ಗೊತ್ತೇ ಇರಲಿಲ್ಲ ಅಂತ ಕೇಳ್ದ. ಅದಕ್ಕೆ ಲೀಲಾ, ಇದು ವರ್ಮಾ ಗ್ರೂಪ್ಸ್ ರೀಸೆಂಟಾಗಿ ಓಪನ್ ಮಾಡಿರೋ ಹಾಸ್ಪಿಟಲ್ಸ್. ನಿನ್ನನ್ನು ಇಲ್ಲ ಕರ್ಕೊಂಬಂದಿದ್ದು ಕೂಡ ಜಗನ್ ವರ್ಮನೇ. ನೀನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಮೋಘ್. ಅವರು ಸರಿಯಾದ ಟೈಮ್ಗೆ ಒಳ್ಳೆ ಡಾಕ್ಟರ್ನ ಕರೆಸದೇ ಇದ್ದಿದ್ರೆ ನಿನ್ನ ಸರ್ಜರಿ ಇಷ್ಟು ಸ್ಮೂತಾಗಿ ಆಗೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಅಮೋಘ್, ಓ ಈಗ ಜಗನ್ ಎಲ್ಲಿದ್ದಾನೆ ಅಂತ ಕೇಳ್ದ. ಲೀಲಾ ಅದಕ್ಕೆ, ಇನ್ನು 2 ಡೇಸಲ್ಲಿ ಜಗನ್ ತಾತನ ಬರ್ಡೇ ಇದೆ ಅಂತೆ, ಸೊ ಮನೆಗೆ ಬಂದಿರೋ ಗೆಸ್ಟನ್ನು ನೋಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ. ನಿನಗೆ ಪ್ರಜ್ಞೆ ಬಂದಾಗ ಇನ್ಫಾರ್ಮ್ ಮಾಡೋದಕ್ಕೂ ಹೇಳಿದ್ರು ಅಂತ ಹೇಳ್ತಾ ಅವಳು ಮೊಬೈಲ್ ಫೋನ್ ತೆಗೆದು ಹೊರಗಿಟ್ಲು. ಅಮೋಘ್ಗೆ ಲೀಲಾ ಮಾತು ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವನು ಮತ್ತು ಜಗನ್ ಪರಿಚಯ ಆಗಿ ಜಸ್ಟ್ 2 ದಿನ ಆಗಿದ್ರು ಅವರಿಬ್ಬರು ಬಾಂಡಿಂಗ್ ತುಂಬ ವರ್ಷಗಳಿಂದ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರೇನೋ ಅನ್ನೋ ಹಾಗೆ ಬೆಳೆದ್ಬಿಟ್ಟಿತ್ತು. ಸೊ ಅಮೋಘ್ಗೆ ಈಗ ಇಂಜುರಿ ಆಗಿದ್ರು ಕೂಡ ಜಗನ್ ಅಂತ ಫ್ರೆಂಡ್ ಸಿಕ್ಕಿದ್ನಲ್ಲ ಅಂತ ಅವನು ಹೆಮ್ಮೆ ಪಟ್ಟ. ಪ್ರಾಬಬ್ಲಿ ಈ ಎಂಟೈರ್ ಟ್ರಿಪ್ಪಲ್ಲಿ ಅವ್ನ ಲೈಫಲ್ಲಿ ಆಗಿದ್ದು ಒಂದು ಬೆಸ್ಟ್ ಥಿಂಗ್ ಅಂದರೆ ಅದು ಜಗನ್ ಫ್ರೆಂಡ್ಶಿಪ್ಪೇ.
ಅಷ್ಟರಲ್ಲಿ ಲೀಲಾ ಜಗನ್ಗೆ ಇನ್ಫಾರ್ಮ್ ಮಾಡಿ ಕಾಲ್ ಕಟ್ ಮಾಡಿದ್ಲು. ಅದನ್ನ ನೋಡಿದ ಅಮೋಘ್, ನಿಂಗೆ ಜಗನ್ ಮನೆ ಎಲ್ಲಿ ಅಂತ ಗೊತ್ತಿದ್ಯಾ ಅಂತ ಕೇಳ್ದ. ಅಮೋಘ್ ಮಾತು ಕೇಳಿ ಲೀಲಾ ಟೆನ್ಷನ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು. ಅವಳು ವರೀಡಾಗಿ, ಯಾಕೆ ಹೋಗ್ಬಿಡ್ತೀಯ ನೋಡು, ಆ ಥರ ಏನಾದರೂ ಪ್ಲ್ಯಾನ್ ಇದ್ದರೆ ಈಗಲೇ ಅದನ್ನು ಡ್ರಾಪ್ ಮಾಡು, ಯಾಕಂದರೆ ನೀನು ಫಸ್ಟು ಇದರಿಂದ ರಿಕವರ್ ಆಗಬೇಕು. ಹಾಗೆ ಜಗನ್ ಈಗಲೇ ಹೊರಟು ಬರ್ತೀನಿ ಅಂತ ಹೇಳಿದ್ದಾರೆ, ಸೊ ಯು ಡೋಂಟ್ ವರಿ ಅಬೌಟ್ ಇಟ್ ಅಂತಂದ್ಲು. ಇಲ್ಲಿ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಗ್ರೀನ್ಲ್ಯಾಂಡ್ ಹೋಟೆಲಲ್ಲಿ ಬೇರೆನೇ ಸೀನ್ ನಡೀತಿತ್ತು. ಗ್ರೀನ್ಲ್ಯಾಂಡ್ ಹೋಟೆಲಿನ ಒಂದು ಪ್ರೈವೇಟ್ ರೂಮಲ್ಲಿ ದೇಸಾಯಿ, ನತಾಶಾ, ದಿನೇಶ್ ಮತ್ತು ಚೇತನ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ರು. ಅವರಲ್ಲಿ ಲಂಚ್ ಜೊತೆ ಎಕಾಲಜಿಕಲ್ ಗಾರ್ಡನ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರು. ಸಡನ್ನಾಗಿ ಅವ್ರ ಪ್ರೈವೇಟ್ ರೂಮಿನ ಡೋರ್ ಹಡಾರ್ ಅಂತ ಓಪನ್ ಆಯಿತು. ಅವರೆಲ್ಲರೂ ಗಾಬರಿಯಾಗಿ ನೋಡಿದಾಗ ಅಲ್ಲಿ ಅಮೋಘನ್ ಚಿಕ್ಕಪ್ಪ ಧೀರಜ್ ಅರಸ್ ನಿಂತ್ಕೊಂಡಿದ್ರು. ಅವ್ರ ಕಣ್ಣು ಆಲ್ರೆಡಿ ಸಿಟ್ಟಲ್ಲಿ ಕೆಂಪಗೆ ಕಾಣ್ತಿದ್ರು. ದೇಸಾಯಿ ಧೀರಜ್ಜನ ಇದೇ ಫಸ್ಟ್ ನೋಡ್ತಾ ಇದ್ದಿದ್ದರಿಂದ ಅವ್ರಿಗೆ ಅವ್ರ ಪರಿಚಯ ಇರಲಿಲ್ಲ. ಸೊ ಅವನ ಕೋಪದಲ್ಲಿ, ಏಯ್ ಯಾರ್ರಿ ನೀವು, ಮೊದಲಿಲ್ಲಿಂದ ಹೊರಗೋಗಿ ಅಂತ ಕೂಗ್ದ. ಅದಕ್ಕೆ ಧೀರಜ್ ಕೂಡ ಕೋಪ ಮಾಡ್ಕೊಡ್ತಾ, ನೀನೇನು ಅಂತ ಅನ್ಕೊಂಡ್ಬಿಟ್ಟಿದ್ಯಾ, ನನ್ನ ಮೇಲೆ ಕೂಗಾಡ್ತೀಯ, ಎಷ್ಟೋ ಗಟ್ಸು ನಿನಗೆ, ನೀವೆಲ್ಲ ಜಸ್ಟ್ ಅಮೋಘನ್ ಹಿಂದೆ ಸುತ್ತಾಡೋ ನಾಯಿಗಳಷ್ಟೇ, ನಿಮ್ಮಂಥವ್ರು ಇಷ್ಟು ಕಾಸ್ಟ್ಲಿ ಹೋಟೆಲಲ್ಲಿ ಏನು ಮಾಡ್ತಿದ್ದೀರಾ ಅಂತ ಕೂಗಿದ್ರು. ದೇಸಾಯಿಗೆ ಧೀರಜ್ ಮಾತು ಕೇಳಿ ಇರಿಟೇಟ್ ಆಯಿತು. ಅವನು, ಏಯ್ ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಎಲ್ಲ ಬಂದು ಯಾರ ಹತ್ರ ಮಾತಾಡ್ತೀನಿ ಅಂತ ಗೊತ್ತಾ ನಿನಗೆ, ನೀನು ಯಾರು ಅಂತ ಮೊದಲೇಳು, ನನ್ನ ಹೋಟೆಲ್ಗೆ ಬಂದು ನನಗೆ ಆವಾಜ್ ಆಗ್ತೀಯಾ, ಏಯ್ ಏನು ಜಾಸ್ತಿ ಆಗಿದೆ ತಿಂದಿದ್ದು ಮನೆಯಲ್ಲಿ ಅಂತ ಕೇಳ್ದ. ಅದಕ್ಕೆ ಧೀರಜ್ ಹೆಮ್ಮೆಯಿಂದ, ನನ್ನ ಹೆಸರು ಧೀರಜ್ ಅರಸ್ ಅಂತ, ಈ ಹೆಸರನ್ನ ನೀನು ಕೇಳದೇ ಇರೋದಕ್ಕಂತೂ ಸಾಧ್ಯನೇ ಇಲ್ಲ ಬಿಡು, ಇಷ್ಟಾದರೂ ಗೊತ್ತಾಗದೇ ಇದ್ರೆ ಹೋಗಿ ಆ ಅಮೋಘನ್ ಕೇಳು ಅಂತಂದ. ಧೀರಜ್ ಇಂಟ್ರೊಡಕ್ಷನ್ ಕೇಳಿ ನತಾಶಾ, ದೇಸಾಯಿ ಎಲ್ಲರೂ ಒಬ್ಬರ ಮುಖ ಇನ್ನೊಬ್ರು ನೋಡಿಕೊಂಡ್ರು. ಅವ್ರಿಗೆ ಅಮೋಘನ್ ಚಿಕ್ಕಪ್ಪ ಇಲ್ಲಿ ತನಕ ಹುಡ್ಕೊಂಡ್ ಬಂದಿದ್ದಾರೆ ಅಂತ ನಂಬೋದಕ್ಕೆ ಆಗಲಿಲ್ಲ. ಅಷ್ಟರಲ್ಲಿ ಚೇತನ್ ಸೀರಿಯಸ್ ಆಗಿ, ನೀವು ಅರಸು ಫ್ಯಾಮಿಲಿ ಮೆಂಬರ್ ಆಗಿದ್ರೇನಾಯ್ತು, ಇದು ಬೆಂಗಳೂರು, ನಿಮ್ಮ ಮುಂಬೈ ಅಲ್ಲ, ನೀವೀಗ ನಮ್ಮ ಏರಿಯಾದಿಂದ ತುಂಬ ದೂರದಲ್ಲಿದ್ದೀರಿ, ಈ ಬಿಲ್ಡಪ್ ಏನಿದ್ರು ನೀವು ನಿಮ್ಮೂರಲ್ಲಿ ಇಟ್ಕೊಳ್ಳಿ ಅಂತ ಆವಾಜ್ ಆಗ್ತಾ. ಅದಕ್ಕೆ ಧೀರಜ್ ವ್ಯಂಗ್ಯವಾಗಿ ನಗ್ತಾ, ಇದೇನು ವಾರ್ನಿಂಗ್ ಆಗಿತ್ತಾ, ಏಯ್ ಇವ್ರನ್ನೆಲ್ಲ ಕಾರ್ಗೆ ತುಂಬ್ರೋ, ಅಮೋಘ್ ತನ್ನ ಫ್ರೆಂಡ್ಸ್ ಇಲ್ಲದೆ ಎಲ್ಲಿ ತನಕ ಸರ್ವೈವ್ ಆಗ್ತಾನೆ ಅಂತ ನಾವು ನೋಡೋಣ ಅಂತ ಹೇಳಿದ್ರು. ಧೀರಜ್ ಆಗಿ ಹೇಳಿದ್ದೆ ಅವ್ರ ಕಡೆ ಒಂದಷ್ಟು ಬಾಡಿ ಗಾರ್ಡ್ಸ್ ರೂಮ್ ಒಳಗೆ ಗನ್ ಹಿಡ್ಕೊಂಬಂದ್ರು. ಅವರೊಬ್ಬೊಬ್ಬರನ್ನೇ ಕರ್ಕೊಂಡು ಹೋಗಬೇಕು ಅಂತ ಕೈ ಹಿಡ್ಕೊಂಡಿದ್ದೆ ದಿನೇಶ್. ನಮ್ಮ ನಿಂಗೆಲ್ಲ ಕರ್ಕೊಂಡು ಹೋಗೋದಕ್ಕೆ ನಿಮ್ಮೇನೋ ಹಾಕಿದೆ ಅಂತ ಕೂಗ್ದ. ಅದಕ್ಕೆ ಧೀರಜ್, ಹಾಗಿದ್ರೆ ಅಮೋಘಂಗೆ ಹೆಲ್ಪ್ ಮಾಡೋದಕ್ಕೆ ನಿಮಗೆ ಯಾವ ರೈಟ್ಸ್ ಇದೆ ಅಂತ ತಿರುಗಿ ಕ್ವಶನ್ ಮಾಡ್ದ. ನಂತರ ಅವರು ತಮ್ಮ ಮಾತನ್ನು ಕಂಟಿನ್ಯೂ ಮಾಡ್ತಾ, ನಿಮಗೆ ಯಾವ್ದು ಒಳ್ಳೇದು ಅಂತ ಇನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ, ಅದಕ್ಕಾಗೆ ನೀವು ಅರಸು ಗ್ರೂಪ್ಸ್ ವಿರುದ್ಧ ನಿಂತು ಅಮೋಘಂಗೆ ಹೆಲ್ಪ್ ಮಾಡ್ತಿದ್ದೀರಿ. ಈಗ ನನಗೆ ಅಮೋಘನ್ ತಾತ ಇಲ್ಲಿಗೆ ಬಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ ಕಳಿಸಿದ್ದಾರೆ, ಸೊ ನಾನೀಗ ನಿಮ್ಮನ್ನೆಲ್ಲ ನಮ್ಮ ಗೆಸ್ಟ್ ಆಗಿ ಮುಂಬೈ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಧೀರಜ್ ಮಾತು ಕೇಳಿ ದೇಸಾಯಿಗೆ ಸರ್ಪ್ರೈಸ್ ಆಯಿತು. ಧೀರಜ್ ತನ್ನ ಕಡೆಯವ್ರಿಗೆ, ಏನು ಹಂಗೆ ಮುಖ ನೋಡ್ತಾ ನಿಂತ್ಕೊಂಡ್ರಿ, ಮೊದಲು ಇವ್ರನ್ನ ಇಲ್ಲಿಂದ ಕರ್ಕೊಂಡೋಗ್ರಿ ಅಂತ ಕೂಗಿದ್ರು. ದೇಸಾಯಿ ಯೂಶ್ವಲಿ ಹೊರಗೆ ಹೋಗ್ಬೇಕಾದ್ರೆ ಗನ್ ಇಟ್ಕೋತಿದ್ದ, ಆದರೆ ತನ್ನ ಹೋಟೆಲಲ್ಲೇ ಇದ್ದಿದ್ದರಿಂದ ಅವನು ಯಾವುದೇ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿರಲಿಲ್ಲ. ಇಷ್ಟಕ್ಕೂ ದೇಸಾಯಿ ಬಗ್ಗೆ ತಿಳ್ಕೊಂಡಿರೋ ಜನ ಯಾರೂ ಅವನ ತಂಟೆಗೆ ಹೋಗ್ತಿರ್ಲಿಲ್ಲ. ಧೀರಜ್ ಬಾಡಿ ಗಾರ್ಡ್ಸ್ ಎಲ್ಲರನ್ನೂ ಎಳ್ಕೊಂಡು ಹೊರಟು. ಅವರು ಹೋಟೆಲಿನ ಮೇನ್ ಹಾಲಿಗೆ ಬಂದಿದ್ದೆ ನಾಗ ಅವ್ರನ್ನ ನೋಡ್ದ. ಅವನ ಸಿಟ್ಟಲ್ಲಿ ಓಡ್ ಬರ್ತಾ, ಏಯ್ ಏನರ ಮಾಡ್ತಿದ್ದೀರಾ, ಯಾರು ನೀವೆಲ್ಲ, ಇವ್ರನ್ನ ಎಲ್ಲಿಗೆ ಎಳ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ದ. ಧೀರಜ್ ಅಂತೂ ನಾಗನ್ ಮುಖ ಕೂಡ ನೋಡ್ದೆ, ಇವನನ್ನು ನೀವೇ ಹ್ಯಾಂಡಲ್ ಮಾಡಿ ಅಂತ ಹೇಳ್ತಾ ಹೊರಗೋದ. ನಾಗಂಗಲ್ಲಿ ಏನು ನಡೀತಿದೆ ಅಂತ ಅರ್ಥ ಆಗಲಿಲ್ಲ. ಅವನು ಇಮಿಡಿಯೇಟಾಗಿ ಧೀರಜನ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ದ. ಆದರೆ ಅಷ್ಟರಲ್ಲಿ ಅವನ ಹೆಗಲಿನ ಮೇಲೆ ಯಾರೋ ಕೈ ಇಟ್ಟಂಗಾಯ್ತು. ಸೊ ನಾಗ ಸಿಟ್ಟಲ್ಲಿ, ಯಾರಿಗೆ ನನ್ನನ್ನು ಟಚ್ ಮಾಡೋ ಅಷ್ಟು ಧೈರ್ಯ, ಮುಂದೆ ಬಂದು ಮಾತಾಡ್ರೋ, ಹಿಂದೆ ಹೇಡಿಗಳ ಥರ ನಿಂತ್ಕೋಬೇಡಿ ಅಂತ ರೆಬೆಲ್ಲಾಗಿ ಮಾತಾಡ್ದ. ಆದರೆ ಎದುರಿಗೆ ನಿಂತಿದ್ದ ಮನುಷ್ಯನ ನೋಡಿ ನಾಗನ ಬಾಯಿಂದ ಮಾತೇ ಹೊರಡಲಿಲ್ಲ. ಬಿಕಾಸ್ ಅವನು ಅವ್ರ ಪ್ರೆಸೆನ್ಸಿಂದ ಅಷ್ಟು ಮೆಸ್ಮರೈಸ್ ಆಗಿದ್ದ. ಆದರೆ ಎದುರಿಗೆ ನಿಂತಿದ್ದ ಮನುಷ್ಯನ ನೋಡಿ ನಾಗ ಯಾಕೆ ಶಾಕ್ ಅದ? ಧೀರಜ್ ಹೀಗೆ ಮಾಡಿ ಅಮೋಘನ್ ಕೆರಳೋ ಹಾಗೆ ಮಾಡಿದ್ರ ಅಮೋಘ್ ಮುಂದೇನು ಮಾಡ್ತಾನೆ
ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.